ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ದಿನ ನೂತನ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಈ ಬೆಳಗಿನ ಜಾವನದಲ್ಲಿ ಪ್ರತಿ ದಿನ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ಆತ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ದೇವರು, ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಬೆಳಗಿನ ಜಾವನಲ್ಲಿ. ಏನಂದ್ರೆ, ಯೇಸು ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ನಮ್ಮ ಏನೇನು ಅಗತ್ಯ ಇದೆ ಪ್ರೀತಿಯ ಮಕ್ಕಳೇ, ಆತ ನಮ್ಮನ್ನು ಪೂರೈಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಮತ್ತೇನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ಏನಂದ್ರೆ, ಕೊಡುಕೊಳ್ಳಲಿ ಎಂದು ಹೇಳಲಾಗಿ ಯೇಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡ್ರಿ ಅಂದನು. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ಯೇಸು ಸ್ವಾಮಿ ಅಲ್ಲಿ ಶಿಷ್ಯರಿಗೆ ಹೇಳ್ತಾರೆ, ಅಲ್ಲಿ ಯೇಸು ಸ್ವಾಮಿ 5,000 ಜನಕ್ಕೆ ಊಟ ಬಡಿಸ್ಬೇಕೆಂಬುದಾಗಿ ಅಲ್ಲಿ ದೇವರು ಅಲ್ಲಿ ಎಲ್ಲ ಸಹಾಯ ಮಾಡ್ತಾರೆ. ಅದೇ ತರ ಶಿಷ್ಯರು ಕೂಡ ದೇವ್ರೇ, ಇವರೆಲ್ಲ ನಿನ್ನ ವಾಕ್ಯ ಕೇಳಿದ್ದಾರೆ, ಇವ್ರಿಗೆ ಹೆಂಗಾದ್ರೂ ಮಾಡಿ ಊಟಕ್ಕೆ ಏನ್ ಮಾಡೋದು ವ್ಯವಸ್ಥೆ, ಈ ಕಾಡಿಂದ ಇಷ್ಟು ದೂರ ಹೆಂಗ್ ಹೋಗ್ಬೇಕು ಎಂಬುದಾಗಿ ಅವ್ರು ಗಲಿಬಿಲಿದ್ರು. ಆದರೆ ದೇವ್ರು ಹೇಳ್ತಾರೆ, ಅಲ್ಲೇ ಕೂಡಿಸಿ ಅವ್ರಿಗೆ ಮನೆಗೆ ಕಳಿಸ್ಬೇಡ ಎಂಬುದಾಗಿ ಶಿಷ್ಯರಿಗೆ ಹೇಳ್ತಾರೆ. ಸರಿಯಪ್ಪ, ಹೇಗಪ್ಪ ಇವ್ರಿಗೆ ಊಟ ಕೊಡೋದು ಎಂಬುದಾಗಿ ಶಿಷ್ಯರು ಗಲಿಬಿಡ. ಆದರೆ ದೇವ್ರು ಹೇಳ್ತಾರೆ, ನೀವು ಭಯಪಡ್ಬೇಡ್ರಿ, ದೇವ್ರು ಒದಗಿಸುವಂತ ದೇವರು ನಮಗೆ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಯೇಸು 5,000 ಜನರಿಗೆ ಊಟ ಮಾಡಿಸಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಶಿಷ್ಯರಲ್ಲಿ ಅಪನಂಬಿಕೆ, ಅಯ್ಯೋ ದೇವ್ರು ಎಲ್ಲಿಂದ ಊಟ ತರೋದು, ಹೇಗೆ ಮಾಡೋದು ಎಂಬಂತ ಗಲಿಬಿಲಿದ್ರು. ಆದರೆ ದೇವರು, ನೀವು ಭಯಪಡ್ಬೇಡ್ರಿ, ದೇವ್ರು ಕೊಡ್ತಾರೆ. ನಿಮ್ಮಲ್ಲಿ ಯಾರಾದ್ರ ಹತ್ರ ರೊಟ್ಟಿ ಮೀನಿದ್ರೆ ಕೊಡಿ ಎಂಬುದಾಗಿ ಅವ್ರು ಕೊಡ್ತಾರೆ. ಅದೇ ತರ ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ಆತ ನಮ್ಮನ್ನು ಪೂರೈಸುವಂತ ದೇವರು, ಆತನೇ ನಮಗೆ ಸಹಾಯ ಮಾಡುವಂತ ಸರ್ವಶಕ್ತನಾಗಿದ್ದಾನೆ. ಇದು ಆದಿಕಾಂಡ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, 12ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾರ್ಪಡಿಸ್ತೇನೆ, ಆಶೀರ್ವದಿಸಿ ನಿನ್ನನ್ನು ಹೆಸರು ಪ್ರಖ್ಯಾತ ತರ್ತೀನಿ ಎಂಬುದಾಗಿ ಅಬ್ರಾಮನ ಜೀವಿತ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಅಬ್ರಾಮನ ಆಶೀರ್ವದಿಸಿ ಆತನನ್ನು ಅಭಿವೃದ್ಧಿ ಪಡಿಸಿದರೆ ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಹೌದು ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಅದ್ಭುತವಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನ ಪೂರೈಸುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ತರ ಮತ್ತೇನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ ಹೇಳ್ತದೆ, ಆದರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಮತ್ತೆ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ಯಾರಾದ್ರೂ ಹಿಂಸೆ ಮಾಡ್ತಾರೆ, ಅಯ್ಯೋ ಇವ್ರು ಸರಿಗಿಲ್ಲ, ಇವ್ರು ಚೆನ್ನಾಗಿ ಬೆಳಿಬಾರ್ದು ಎಂಬಂತ ಒಂದು ಇದಿರುತ್ತಾರೆ, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಗೆ ಯಾರು ಹಿಂಸೆ ಮಾಡ್ತಾರೋ, ನಮ್ಗೆ ಯಾರು ತೊಂದರೆ ಮಾಡ್ತಾರೋ ಅಂಥವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಪ್ರತಿದಿನ ನಾವು ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ನಮ್ಮನ್ನು ಆಶೀರ್ವದಿಸುವಂತ ದೇವರು, ನಮ್ಮನ್ನು ಅದ್ಭುತವಾಗಿ ಆತೆಲ್ಲನ ಪೂರೈಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ತರ ಪೌಲನು ಗಲಾತ್ಯದವರಿಗೆ 6ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ಏನಂದ್ರೆ, ಆದ್ದರಿಂದ ಸಮಯದಲ್ಲಿ ವಿರಳವಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಈ ದಿನಗಳನ್ನು ನೋಡೋದಾದ್ರೆ ಸಮಯ ಕಡಿಮೆ ಆಗ್ತೈತೆ, ಎಲ್ಲ ಜನರು ಸಮಯನ ವ್ಯರ್ಥ ಮಾಡಿ ಜೀವನ ಕಳೀತಾ ಇದ್ದಾರೆ. ಆದ್ರೆ ಪೌಲ್ ನಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ ಪ್ರೀತಿಯ ಮಕ್ಕಳೇ, ಏನಂತೆ, ಎಲ್ಲರ ಜೊತೆ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯವಂತಿರುವ ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸ್ರಿ, ಎಲ್ಲರೂ ಒಂದೇ ಮನೆಯವರಾಗಿದ್ದು ದೇವರಲ್ಲಿ ಸಮಯವನ್ನ ಕಳೀರಿ ಎಂಬುದಾಗಿ ಪೌಲನ್ನು ಹೆಚ್ಚಿಸ್ತಿದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಹೆಚ್ಚಿಸ್ಕೊಳ್ತಾ ಇದೀವಿ, ಸಮಯನ ಯಾವ ರೀತಿಯಲ್ಲಿ ಕಳೀತಾ ಇದೀವಿ, ಕುಟುಂಬದಲ್ಲಾಗ್ಲಿ ಸಂಬಂಧಿಕರಾಗ್ಲಿ ಪ್ರತಿದಿನ ನಾವು ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಮತ್ತೆ ದೇವರೇ ಸಮಯನ ವ್ಯರ್ಥ ಮಾಡದೆ ನಿನ್ನಲ್ಲಿ ಒಂದು ಮನೆಯವರಾಗಿ ಜೀವಿಸುವಂತೆ ಸಹಾಯ ಮಾಡುವುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ತರ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ನೋಡಿದಾದ್ರೆ ಪ್ರೀತಿಯ ಮಕ್ಕಳಿಗೆ ಹೇಳ್ತದೆ, ಒಬ್ಬನು ಏನಂತಾರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟನೆಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗಾಗಿ ಪರಲೋಕದಿಂದ ಬಂದಿದ್ದಾರೆ. ಅದು ನಮ್ಮ ಪಾಪಗಳಿಗಾಗಿ, ನಮ್ಮ ಎಲ್ಲ ಬಲಹೀನತೆಗಳಿಗಾಗಿ ನನ್ನ ಮಗ ನಾನು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು, ಅವನಿಗೆ ಏನೇನು ಅಗತ್ಯ ಇದೆ ಎಲ್ಲನೂ ಕೊಡಬೇಕೆಂಬುದಾಗಿ ಆತನ ಆಸೆ. ಹೌದು ಪ್ರೀತಿಯ
ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಅಂದು ಶಿಷ್ಯರು ಎಲ್ಲ ಗಲಿಬಿಲಿಯಲ್ಲಿದ್ದರು, ಆದರೆ ದೇವರು ಅವರನ್ನ ಒದಗಿಸಿದ್ರು ಎಂಬುದನ್ನು ನೋಡ್ತೀವಿ. ಅದೇ ತರ ನಮ್ಮ ದೇವರು ನಮ್ಗೆ ಏನೇನು ಅಗತ್ಯವಿದು ಅದನ್ನೆಲ್ಲ ಸಂಧಿಸುವಂತ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಕೊಳ್ಳಿ. ಪರಿಶುದ್ಧನೆ ಪ್ರೀತಿ ಉಳ್ಳ ತಂದೆ ದೇವರೇ, ಸ್ವಾಮಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ತಂದೆ ಪ್ರೀತಿ ಉಳ್ಳ ದೇವರೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡು. ಈ ನೂತನ ಮುಂಜಾನೆ ಅಪ್ಪ ನೀನು ಎಲ್ಲವನ್ನು ಪೂರೈಸುವಂತ ದೇವರಾಗಿದ್ದಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಪೂರೈಸು. ಅವ್ರಿಗೆ ಏನೇನು ಸಮಸ್ಯೆ ಇದೋ ಅದನ್ನೆಲ್ಲ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ ನೀನು ಒಳ್ಳೆ ದೇವರು. ಅಂದು ಅಪ್ಪ 5,000 ಜನರನ್ನ ಊಟ ಪಡಿಸಿದ ಅಂತೆ ಈ ಕುಟುಂಬದಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿರುವ ತಂದೆ ಯೇಸುವೆ, ಈ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನಗಳಲ್ಲಿ ಎಲ್ಲ ಏನೇನು ಅಗತ್ಯ ಇದೋ ಆ ಮಕ್ಕಳಿಗೆಲ್ಲ ಸಂಧಿಸಿ ಕಾಪಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತಿದ್ದಾರೆ. ಪ್ರೀತಿರುವ ದೇವರೇ, ಈ ಒಳ್ಳೆ ಸಮಯ ಕೊಟ್ಟಿರಿ ಅಪ್ಪ. ಪ್ರತಿಯೊಬ್ಬರು ಯಾರು ಅನಾರೋಗ್ಯದಲ್ಲಿದ್ದರೂ ಅವ್ರಿಗೆ ಮುಟ್ಟಿ ಆರೋಗ್ಯ ಕೊಡು ಅಪ್ಪ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್.